ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಪಾಲಕರು ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತ ಅವರಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಮೂಲಕ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ ಅಂತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿಕಟಪರ್ವ ರಾಜ್ಯಾಧ್ಯಕ್ಷ ಶಂಭುಲಿಂಗನಗೌಡ ಪಾಟೀಲ್ ಹೇಳಿದ್ದಾರೆ. ಕೊಪ್ಪಳ ತಾಲೂಕಿನ ಹಲಗೇರಿ ಗ್ರಾಮದ ಶ್ರೀ ರಾಜರಾಜೇಶ್ವರಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ 19ನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕೊಪ್ಪಳ ತಾಲೂಕಿನ ಹಲಗೇರಿ ಗ್ರಾಮದ ಶ್ರೀ ರಾಜರಾಜೇಶ್ವರಿ ಶಿಕ್ಷಣ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡಿದ ಮಕ್ಕಳು ಉತ್ತಮ ಶಿಕ್ಷಣ ಮಾಡಿ ಒಳ್ಳೊಳ್ಳೆಯ ಸ್ಥಾನದಲ್ಲಿ ಇರ್ತಾರೆ. ಇದು ಒಂದು ಸಂಸ್ಥೆ ಬಡ ಮಕ್ಕಳ ಏಳಿಗೆಗಾಗಿ ತೆರೆದಿರುತ್ತೆ. ಒಳ್ಳೆಯ ಶಿಕ್ಷಕರು ಒಳ್ಳೆಯ ಅಭ್ಯಾಸ ನಡೆಯುತ್ತೆ ಎಂದಿದ್ದಾರೆ. ರಾಜರಾಜೇಶ್ವರಿಯ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಈರಣ್ಣ ಕಂಬಳಿ ಮಾತನಾಡಿ, ನಮ್ಮ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದವರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು MBBS ಓದುತ್ತಿದ್ದಾರೆ, 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಂಜಿನಿಯರ್ ಓದುತ್ತಿದ್ದಾರೆ, ಇನ್ನು ಅನೇಕ ವಿದ್ಯಾರ್ಥಿಗಳು ಒಳ್ಳೆಯ ಉತ್ತಮ ಹುದ್ದೆಯಲ್ಲಿ ಇರ್ತಾರೆ ಅಂತ ಹೇಳಿದ್ರು. ನಾನು ಸಂಸ್ಥೆ ಮಾಡಿರುವುದು ಹಣಕ್ಕಾಗಿ ಅಲ್ಲ, ಇಂದಿನ ಮಕ್ಕಳನ್ನ ಒಂದು ಒಳ್ಳೆಯ ಉನ್ನತ ದೊರಕಿಸಲು ಮಾಡಿದ್ದೇನೆ ಎಂದಿದ್ದಾರೆ. ಉದ್ಘಾಟಿಸಿದಂತ ಕೊಪ್ಪಳದ ಅದ್ಭುತವಾದಂತಹ ಒಂದು ಸಂಸ್ಥೆಯನ್ನ ಕಟ್ಟಿಕೊಂಡು ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ವೀರಣ್ಣ ಕಂಬಳಿಯ ಗುರುಗಳು ಕೊಪ್ಪಳದಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಹಲಗೇರಿ ಗ್ರಾಮದಲ್ಲಿ ಅದ್ಭುತವಾದಂತಹ ಒಂದು ಸಂಸ್ಥೆಯನ್ನು ಕಟ್ಟಿದ್ದು ನಮ್ಮೂರಿಗೆ ಹೆಮ್ಮೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಇಂಥವಿದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆಗೆ ಪ್ರಾರಂಭದಲ್ಲಿ ನೂರಾರು ಅಡೆತಡೆಗಳಿದ್ದರೂ ಕೂಡ ಆ ಅಡೆತಡೆಗಳನ್ನೆಲ್ಲ ಹೊಡೆದು ಹಾಕಿ ಒಂದು ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನ ಸಲ್ಲಿಸುವಂತ ಅದ್ಭುತವಾದಂತ ಒಂದು ಸಂಸ್ಥೆ ಅಂದ್ರೆ ಅದು ರಾಜರಾಜೇಶ್ವರಿ, ಅದು ಹಲಗೇರಮ್ಮನ ಆಶೀರ್ವಾದದಿಂದ ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ. ಬಹುಶಃ ಈ ಸಂಸ್ಥೆಗೆ ವೀರಣ್ಣ ಕಂಬಳಿ ಅವರ ಬೆಂಬಲಿಗರಾಗಿ ಬೆಂಬಲದಿಂದ ಅದ್ಭುತವಾದಂತಹ ಸಂಸ್ಥೆಯನ್ನ ತಮ್ಮ ಸ್ವಂತ ಜಾಗದಲ್ಲಿ ಕಟ್ಟಿಕೊಂಡು ಇವತ್ತು ಅದ್ಭುತವಾಗಿರ್ತಕ್ಕಂಥ ಒಂದು ವಾರ್ಷಿಕ ಸಮ್ಮೇಳನ ಇಲ್ಲಿ ನಡೀತಾ ಇದೆ. ಬಹುಶಃ ವಾರ್ಷಿಕ ಸಮ್ಮೇಳನಕ್ಕೆ ಆಗಮಿಸಿರುವಂತ ನನ್ನ ಎಲ್ಲ ಪಾಲಕ ಬಂಧು ಮಿತ್ರರಲ್ಲಿ ಒಂದು ವಿನಂತರನ್ನಾಗಿ ಮಾಡಿ ಅವರಿಗಾಗಿ ಆಸ್ತಿ ಹೊಲ ಮನೆ ಮಾಡುವುದಕ್ಕಿಂತ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡಿದ್ರೆ ಅದು ಮುಂದೆ ಅದ್ಭುತವಾದಂತ ಪ್ರತಿಫಲವನ್ನ ಕೊಡುತ್ತೆ. ಮಕ್ಕಳು ಮುಂದೆ ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಅಧಿಕಾರಿಗಳಾಗಿ ಅಥವಾ ನೌಕರದಾರರಾಗಿ ನಮ್ಮನ್ನು ಸಾಕ್ತಾರ, ನಮ್ಮನ್ನು ಜೋಪಾನ ಮಾಡ್ತಾರ ಎನ್ನುವಂತ ದೃಷ್ಟಿಕೋನ ಇಟ್ಕೊಂಡು ಪಾಲಕರು ನಿಮ್ಮನ್ನು ವಿದ್ಯಾಭ್ಯಾಸ ಮಾಡಿಸೋದಿಲ್ಲ. ಮಕ್ಕಳೇ, ನನ್ನ ಮಗು ನಾ ಪಟ್ಟ ಕಷ್ಟವನ್ನು ನನ್ನ ಮಗು ಪಡಬಾರ್ದು, ನನ್ನ ಮಕ್ಕಳು ಸುಖವಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಮಕ್ಕಳು ಉತ್ತಮವಾದಂತಹ ಜೀವನವನ್ನು ರೂಪಿಸಿಕೊಳ್ಬೇಕು ಅಂತ ಹಿನ್ನೆಲೆಯಲ್ಲಿ ತಮ್ಮ ಜೀವನವನ್ನು ಬದಿಗಿಟ್ಟು ತ್ಯಾಗ ಮಾಡಿ ನಿಮ್ಮನ್ನು ಓದಿಸ್ತಾರೆ. ಮಕ್ಕಳೇ, ಬಹುಶಃ ಬಹಳಷ್ಟು ಪಾಲಕರು ಶ್ರೀಮಂತರಿರಕ್ಕಿಲ್ಲ, ಎಲ್ಲೋ ಒಂದು ಕಡೆ ಕೆಲಸವನ್ನು ಮಾಡಿ ಬಂದಿರತಕ್ಕಂಥ ಹಣವನ್ನು ಹೊಂದಿಸಿಕೊಂಡು ಫೀ ಕಟ್ಟಿ ನಿಮ್ಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಾರೆ. ಆ ಕಾರಣಕ್ಕಾಗಿ ನೀವು ಉತ್ತಮವಾದಂತಹ ಶಿಕ್ಷಣವನ್ನು ಪಡೆದು ತಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕಾಗ. ರಾಜರಾಜೇಶ್ವರಿ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ನಮಗೆ 1008ರಲ್ಲಿ ಒಂದು ತಂಜಾವೂರಿನಲ್ಲಿ 1ನೇ ರಾಜೇಂದ್ರ ಚೋಳ ಒಂದು ದೇವಸ್ಥಾನ ಕಟ್ಟಿಸ್ತಾನ. ಅದರ ಹೆಸರು ರಾಜರಾಜೇಶ್ವರಿ ದೇವಸ್ಥಾನ. ಅದರ ಇನ್ನೊಂದು ಹೆಸರು ಬೃಹದೇಶ್ವರ. ಅದೇ ರಾಜರಾಜೇಶ್ವರಿ ದೇವಸ್ಥಾನ ಇಲ್ಲಿ ಕೂಡ ಇದೆ. ಇದರ ಹೆಸರು ಬೃಹತ್ ಹಲಗೇರೇಶ್ವರ. ಅಂದ್ರ ಹಲಗೇರಿ ಒಳಗ ಒಂದು ಬೃಹತ್ ಶಾಲೆ ಕಟ್ಸ್ಯಾರ, ಅದರ ಹೆಸರು ರಾಜರಾಜೇಶ್ವರಿ. ಇದರ ನಂತರ ಒಂದು ಮಾತು ಹೇಳ್ತೀನಿ, ಶಂಭುಲಿಂಗ ಸರ್ ಮಾತು ಹೇಳಿದ್ರು, ನೀವು ನಿಮಗೆ ಆಸ್ತಿಯನ್ನಾಗಿ ಮಾಡ್ಬೇಡ್ರಿ, ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ರಿ. ಯಾಕ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ಬೇಕಂತ ಕೇಳ್ರಿ. ಯಾಕ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ಬೇಕಂದ್ರ ನೀವು ನಿಮಗೋಸ್ಕರ ಆಸ್ತಿ ಮಾಡಿದ್ರೆ ಎಷ್ಟು ಮಾಡ್ತೀರಿ? 10 ಕೋಟಿ ಮಾಡ್ತೀರಿ, 100 ಕೋಟಿ ಮಾಡ್ತೀರಿ, 1000 ಕೋಟಿ ಮಾಡ್ತೀರಿ. ಅದೇ ಮಕ್ಕಳನ್ನ ನೀವು 1000 ಕೋಟಿ ಮಾಡಿ ಮಕ್ಕಳನ್ನ ಸಮಾಜದಲ್ಲಿ ದುರ್ಬಲನನ್ನಾಗಿ ದುಷ್ಟನನ್ನಾಗಿ ಒಬ್ಬ ಸಮಾಜ ತೆಗಳುವ ವ್ಯಕ್ತಿಯನ್ನಾಗಿ ಏನಾದ್ರೂ ಮಕ್ಕಳನ್ನ ಮಾಡಿದ್ರಪ್ಪ ಅಂದ್ರ ಎಂತ ಮಗ ಹುಟ್ಟಿದ್ನೋ ಅಂತ ಹೇಳ್ತಾರೆ. ಎಂತ ಮಗ ಹುಟ್ಟಿನೋ ಅನ್ನಿಸ್ಬೇಕಂತ ಎಂತ ಮಗ ಹುಟ್ಟಿದ ಅನ್ಸ್ಕೋಬೇಕಂದ್ರ ಆ ಮಗನನ್ನ ನೀವು ಶಿಕ್ಷಣವಂತರನ್ನಾಗಿ ಮಾಡಬೇಕು. ಯಾಕಂದ್ರ ಜಗತ್ತು ಆಳ್ತಕ್ಕಂಥದ್ದು ಶಿಕ್ಷಣ ಮಾತ್ರ. ನಾನು ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿ ಒಂದು ಹುದ್ದೆಗೆ ಏರಿ ಬಂದಿನಪ್ಪ ಅಂದ್ರ ನನ್ನಿಂದ ನನ್ನ ತಂದೆ, ನನ್ನ ತಾಯಿ, ನಮ್ಮ ಊರಿನ, ನಮ್ಮ ಸಮಾಜದ ಒಂದು
ಗೌರವ ಹೆಚ್ಚಾಗುತ್ತಪ್ಪ ಅಂದ್ರೆ ಎದರಿಂದ? ಅದು ನನ್ನ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಹೇಳ್ತೀರಿ ಪೋಷಕರೇ, ನೀವು ಕೂಡ ನಿಮ್ಮ ಮಕ್ಕಳನ್ನ ಶಿಕ್ಷವಂತರನ್ನಾಗಿ ಮಾಡಿ ವಿನಯವಂತರಾಗಿ ಮಾಡಿದಾಗ ಮಾತ್ರ ನಿಮ್ಮ ಮಕ್ಕಳು ಕೂಡ ಒಬ್ಬ ಒಳ್ಳೆಯ ಈ ಸಮಾಜದಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಸ್ಥಾನವನ್ನು ಹೊಂದಿದಾಗ ಮಾತ್ರ ಆ ಸಮಾಜ ಅವರಿಗೆ ಉತ್ತಮವಾದ ಗೌರವ ನೀಡುತ್ತಾ ಸೊಸೈಟಿ ಡಿಸೈಡ್ ಹೆಮ್ ಪೊಸಿಷನ್ ಅಂದ್ರೆ ಸಮಾಜದ ವ್ಯವಸ್ಥೆ ಅವನ ಸ್ಥಾನಮಾನವನ್ನು ಮಾತ್ರ ಗುರುತು ಮಾಡುತ್ತಾ, ಅದರ್ವೈಸ್ ಬೇರೆ ಯಾವುದಲ್ಲ. ನನ್ನ ಪಕ್ಕದಲ್ಲಿ ಊರಾಗನು 10 ಕೋಟಿ 20 ಕೋಟಿ 100 ಎಕರೆ 200 ಎಕರೆ 500 ಎಕರೆ ಲ್ಯಾಂಡ್ ಲಾರ್ಡ್ಸ್ ಕೂಡ ಇದ್ದಾರೆ. ಆದರೆ ಶಿಕ್ಷಣಕ್ಕೆ ಯಾಕೆ ಬೆಲೆ ಐತಪ್ಪ ಅಂದ್ರ, ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಊರಾಗೆ ನಾವು ಉತ್ತಮವಾದ ಆಗಲೇ ಹೇಳಿದ ಮಂಜುನಾಥ್ ಸರ್ ಕೂಡ ಹೇಳಿದ್ರು, ಈ ಶಾಲೆಯಲ್ಲಿ ಕಲಿತಕ್ಕಂಥ ವ್ಯಕ್ತಿ 3 ಜನ ಆಲ್ರೆಡಿ ಏನಂದ್ರ MBBS ಮಾಡಕತ್ತಾರ 3ನೇ ವರ್ಷ. ಬೇರೆದ್ರ ಹೆಸರು ಹೇಳ್ಬೋದಿತ್ತಲ್ಲ, ನಮ್ಮ ಊರಾಗ ಆಗಲೇ ಒಬ್ಬ ರಿಲೇಷನ್ ಮಾಡತ್ತಾನ, ನಮ್ಮ ಊರಾಗ ಆಲ್ರೆಡಿ ಒಬ್ಬ ಒಂದು ಇನ್ಫೋಸಿಸ್ ಒಂದು ಬೇರೆ ಒಂದು ಕಂಪ್ನಿಯಾಗ ಕೆಲಸ ಮಾಡತ್ತಾನ, ನಮ್ಮ ಊರಾಗ ಆಲ್ರೆಡಿ ಒಬ್ಬ ಕೋಟ್ಯಾಧಿಪತಿ ಆಗಿನಂತ ಯಾರ್ದು ಹೇಳಿಲ್ಲ. ಹೇಳಿದ್ಯಾರ್ದು ಶಿಕ್ಷಣವಂತರ ಮಾತ್ರ ಹೆಸರು ಹೇಳ್ತಾರೆ. ಇನ್ನೊಂದು ಜನ ಮಾತ್ರ ಸ್ನೇಹಿತರೆ, ಪೋಷಕರು ಕೂಡ ಮಾತು ಹೇಳ್ತೀನಿ, ನಿಮ್ಮ ಮಕ್ಕಳನ್ನ ಯಾಕ ಶಿಕ್ಷಣವಂತರನ್ನ ಮಾಡ್ಬೇಕಂದ್ರ ಈ ದೇಶವನ್ನ ಈ ಸಾಮಾಜಿಕ ವ್ಯವಸ್ಥೆಯನ್ನ ಕಾಡ್ತಕ್ಕಂಥ ಜ್ವಲಂತ ಸಮಸ್ಯೆಗಳಲ್ಲಿ ಒಂದು ಅನಕ್ಷರತೆ, ಒಂದು ಬಡತನ, ಇವೆರಡೂ ತಗೋಬೇಕಂದ್ರ ಅವ್ರಿಗೆ ಕೊಡ್ಬೇಕಾಗಿದೆ ಶಿಕ್ಷಣ. ಯಾಕೆ ಶಿಕ್ಷಣ ಕೊಟ್ಟನ ಬಡತನ ಹೋಗುತ್ತಾ, ಯಾಕೆ ಶಿಕ್ಷಣ ಕೊಟ್ಟಿದ್ರ ಅನಕ್ಷರತೆ ತೊಲಗುತ್ತಪ್ಪ ಅಂದ್ರ ಶಿಕ್ಷಣ ನೀಡೋದ್ರಿಂದ ಆ ವ್ಯಕ್ತಿ ಶಿಕ್ಷಣವಂತನಾಗ್ತಾನ, ಮುಂದೆ ಉದ್ಯೋಗವಂತನಾಗ್ತಾನ. ಉದ್ಯೋಗವಂತ ಆದ್ಮೇಲೆ ತನ್ನ ಕಾಲ ಮೇಲೆ ತಾನು ನಿಂದಿರ್ತಾನ, ತಾ ಕಾಲ ಮೇಲೆ ತಾನು ನಿಂತಾಗ ದೇಶಕ್ಕೆ ತಲಾದಾಯ ನೀಡ್ತಾನ. ಇದರಿಂದ ಏನಾಯ್ತು? ನಿರುದ್ಯೋಗ ಸಮಸ್ಯೆ ಹೋಗಲಾಡಿತು, ಬಡತನ ಹೋಗಲಾಡಿತು. ಮತ್ತೇನಾಯ್ತು? ಇಲ್ಲಿ ನಾವು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಮೊದಲ ಆದ್ಯತೆಯಾಗಿ ನಮ್ಮ ಗುರಿಯನ್ನಾಗಿ ಇಟ್ಕೊಂಡಿದ್ದೇವೆ. ಆದ್ದರಿಂದ ಇವತ್ತು ನಿಮ್ಮ ಒಂದು ಈ ಸಹಕಾರ, ಈ ಸಹಾಯ, ಇದೆಲ್ಲದರ ಒಂದು ಫಲವಾಗಿ ಇವತ್ತು ಸಂಸ್ಥೆ ಬೆಳೆದಿದೆ ಹೊರತು ಕೇವಲ ನನ್ನೊಬ್ಬನ ಶ್ರಮದಿಂದ ಅಲ್ಲ. ನಮ್ಮೆಲ್ಲ ಒಂದು ಶಿಕ್ಷಕ ವರ್ಗದ ಅವಿರತ ಶ್ರಮ, ಈ ಊರಿನ ಗುರಿ ಹಿರಿಯರ, ಯುವಕರ ಎಲ್ಲರ ಒಂದು ಸಹಕಾರ ಸಹಾಯದಿಂದ ಇವತ್ತು ಒಂದು ದೊಡ್ಡ ಸಂಸ್ಥೆ ಆಗಿ ಬೆಳೆದಿದೆ. ನಮ್ಮ ಶಾಲೆಯಲ್ಲಿ ಈ ಹಿಂದೆ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಸುಮಾರು ಹತ್ತಿರ ಒಂದು 100 ಜನ ವಿದ್ಯಾರ್ಥಿಗಳು ಇವತ್ತು MBBS ಅನ್ನು ಓದ್ತಾ ಇದ್ದಾರೆ. ಒಂದು 20ಕ್ಕಿಂತ ಅಧಿಕ ಜನ ವಿದೇಶದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಹಾಗೆ ಓದನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಹಾಗೆ ಕೇವಲ MBBS ಅಷ್ಟೇ ಅಲ್ಲದೆ IIT ಇರ್ಬೋದು, NDA ಇರ್ಬೋದು, ಇನ್ನಿತರೆ ಈ ಒಂದು ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯಲ್ಲೂ ಕೂಡ ಇವತ್ತು ಶಾಂಭವಿಯ ಆಶೀರ್ವಾದದಿಂದ ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳು ಒಳ್ಳೆ ಒಂದು ಉನ್ನತ ಸ್ಥಾನದಲ್ಲಿರೋದನ್ನು ನೋಡಿದಾಗ ನಮಗೆ ನಮ್ಮ ಕೆಲಸದ ಸಾರ್ಥಕತೆಯ ಅನುಭವ ಆಗುತ್ತೆ. ಆದ್ದರಿಂದ ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಪ್ರತಿಯೊಂದು ಮಗು ಕೂಡ ಏನಾದರೂ ಒಂದು ಸಾಧಿಸಬೇಕಂತ ಗುರಿ ಇಟ್ಕೊಂಡು ಶ್ರಮಿಸ್ತಾ ಇರ್ತಕ್ಕಂಥ ನಮ್ಮ ಶಿಕ್ಷಕರ ಒಂದು ಶ್ರಮಕ್ಕೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಹಾಗೆ ಈ ವರ್ಷದಿಂದ ಮತ್ತೆ ಬಹಳಷ್ಟು ಬದಲಾವಣೆಯನ್ನು ಮಾಡ್ತಾ ಇದ್ದೀವಿ. ಈಗ ನಮ್ಮ ಶಿಕ್ಷಕರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇಂಗ್ಲೀಷ್ ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡೋಕ್ಕಾಗಲಿಲ್ಲಲ್ಲ ಅಂತ ಒಂದು ನೋವಿತ್ತು. ಅದಕ್ಕೆ ಪೂರಕವಾಗಿ ಈ ವರ್ಷದಿಂದ ಈಗಿನಿಂದಲೇ ನಾವು ನಾಗಾಲ್ಯಾಂಡ್ ಅಂದರೆ ಮಾತೃಭಾಷೆ ಇಂಗ್ಲೀಷ್ ಹೊಂದಿರತಕ್ಕಂಥ ನಾಗಾಲ್ಯಾಂಡ್ ಶಿಕ್ಷಕರನ್ನು ಕೂಡ ಇಂದಿನಿಂದ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. 3 ಜನ ಶಿಕ್ಷಕರು ಇಂದಿನಿಂದ ನಮ್ಮ ಶಾಲೆಯ ವಾತಾವರಣದಲ್ಲಿ ಇಂಗ್ಲೀಷ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಅಂದರೆ ಬದಲಾವಣೆ ಮಾಡುವ ಪ್ರಯತ್ನವಾಗಿ ಅವರನ್ನು ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಆಸ್ಟ್ರೇಲಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವರ್ಷದಿಂದ ಮಲಗಲು ಎಲ್ಲ ಬೆಡ್ ಕಾಟ್ಗಳ ವ್ಯವಸ್ಥೆಯನ್ನು ಕೂಡ ಇಂದಿನಿಂದನೇ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಬೆಡ್ ಕಾಟ್ಗಳು, ಎಲ್ಲ ಮಕ್ಕಳಿಗೆ ಬಿಸಿನೀರು ಇರ್ಬೋದು, ಕುಡಿಯಲು ಫಿಲ್ಟರ್ ನೀರು ಇರ್ಬೋದು, ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಈ ವರ್ಷ ಏಪ್ರಿಲ್ ಮೇ ಮುಗಿಯೋದ್ರೊಳಗಾಗಿ ಪ್ರತಿಯೊಂದನ್ನು ಕಂಪ್ಲೀಟ್ ಮಾಡಿ ಸಂಪೂರ್ಣ ಸುಸಜ್ಜಿತ ಎಲ್ಲ ರೀತಿಯ ಸೌಲಭ್ಯವನ್ನು ಹೊಂದಿರತಕ್ಕಂಥ ಒಂದು ಆದರ್ಶ ಶಾಲೆಯನ್ನಾಗಿ ನಿಮ್ಮೆಲ್ಲರ ಸಹಕಾರದಿಂದ ನಾನು ಶಾಂಭವಿ ಆಶೀರ್ವಾದದಿಂದ ಮಾಡ್ತೇನೆ ಅನ್ನೋ ಭರವಸೆಯನ್ನ ಈ ಒಂದು ನೌಕರ ಸಂಘದ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮೇಕಳಮನಿ, ಮಾರುತಿ ಗೌರಾಳ್, ಸಕ್ರಪ್ಪ ಚೌಡ್ಕಿ, ಸರ್ವಮಂಗಳ ಪಾಟೀಲ್, SI ರೇವಣ್ಣ ಗುಡಿಕಾರ್, ಬೀರಪ್ಪ ಅಂಡಗಿ, ಪ್ರಹ್ಲಾದ್ ಅಗಲಿ, SM ನಿಂಗೋಜಿ, ಕುಮಾರ್ ಮಜ್ಜಿಗಿ, ಶಾಂತಗೌಡ ಪಾಟೀಲ್, ಮಲ್ಲಿಕಾರ್ಜುನ್ ಗೌಡ ಪಾಟೀಲ್, ಯಲ್ಲಲಿಂಗ ಕತ್ತಿ ಗ್ರಾಮದ ಇನ್ನೂ ಅನೇಕ ಹಿರಿಯ ಮುಖಂಡರು ಪಾಲ್ಗೊಂಡಿದ್ದರು. ಕನಕದಾಸ ಗುರುವಾರ ಸ್ವಾಗತಿಸಿದ್ರು. ಇದೇ ಸಂದರ್ಭದಲ್ಲಿ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಮತ್ತು ಮುದ್ದು ಮಕ್ಕಳು, ಪಾಲಕರು ಮಕ್ಕಳ ರಸಮಂಜರಿ ಕಾರ್ಯಕ್ರಮವನ್ನು ಭಾರಿ ಸಂಭ್ರಮದಿಂದ ವೀಕ್ಷಣೆ ಮಾಡಿದ್ದಾರೆ. ತಾಜಾ
ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.